ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರ ಪ್ರಚಾರ ಮಾಡುತ್ತಿರುವ ವೇಳೆ ಸಚಿವ ಜಮೀರ್ ಅಹಮದ್ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕರಿಯಾ ಕುಮಾರಸ್ವಾಮಿ ಅಂತ ಕರೆದಿದ್ರು. ಇದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ನಾಯಕರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಜಮೀರ್ ಅಹಮದ್ ಕ್ಷಮೆ ಯಾಚಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಮುಖಂಡರಿಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ. ನಾನು ಮೊದಲಿನಿಂದಲೂ ಕೂಡ ಕುಮಾರಸ್ವಾಮಿ ಅವರನ್ನು ಕರಿಯಣ್ಣ ಅಂತ ಕರೀತಿದ್ದೆ. ನನ್ನನ್ನು ಅವರು ಕುಳ್ಳ ಅಂತಿದ್ದರು. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ನಾನು ಮಾತನಾಡಿದ್ದೇನೆ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಹೇಳಿದ್ದಾರೆ. ಜೊತೆಗೆ ಈ ಹೇಳಿಕೆ ಉಪಚುನಾವಣೆ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಭೀರವಾದಂಥ ಪರಿಣಾಮ ಬೀರಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ದೇವೇಗೌಡರ ಕುಟುಂಬವನ್ನು ಕೊಂಡುಕೊಳ್ಳುತ್ತೇನೆಂಬ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಯಾರಾದರೂ ದೇವೇಗೌಡರ ಕುಟುಂಬವನ್ನು ಕೊಂಡುಕೊಳ್ಳಲು ಸಾಧ್ಯವಾ? ನನಗೆ ದೇವೇಗೌಡರ ಮೇಲೆ ಬಹಳ ಗೌರವವಿದೆ. ಈ ಹಿಂದೆ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಸ್ಲಿಂ ಮತಗಳು ಬೇಡ ಅಂದಿದ್ದರು. ಈಗ ದುಡ್ಡು ಕೊಟ್ಟು ಖರೀದಿಸಲು ಮುಂದಾಗಿದ್ದಾರೆ. ಅದನ್ನು ಉಲ್ಲೇಖಿಸಿ ನಾನು ಆ ರೀತಿ ಹೇಳಿದ್ದೇನೆ ಅಷ್ಟೇ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನು ಎಚ್.ಡಿ.ಕೆ ವಿರುದ್ಧ ಸಚಿವ ಜಮೀರ್ ಹೇಳಿಕೆ ಕೊಟ್ಟ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾರೂ ಕೂಡ ಬಣ್ಣದಿಂದ ವ್ಯಕ್ತಿಯನ್ನು ನಿಂದಿಸಬಾರದು. ಆ ರೀತಿ ಕರೆದಿರೋದು ತಪ್ಪು. ಅದು ಅವರ ಘನತೆಗೆ ತಕ್ಕದ್ದಲ್ಲ. ಜನಪ್ರತಿನಿಧಿಗಳ ಮಾತಿನ ಮೇಲೆ ಹಿಡಿತಾ ಇರಬೇಕು. ನಾವೇನು ಮಾತನಾಡ್ತೀವಿ ಅನ್ನೋದು ನಿಗಾ ಇರಬೇಕು. ಟೀಕೆ ಟಿಪ್ಪಣಿ ಮೇಲೆ ಚುನಾವಣೆ ನಿರ್ಧಾರವಾಗಿಲ್ಲ ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸದ್ಯ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕರಿಯಾ ಕುಮಾರಸ್ವಾಮಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಕರೆದಿರ್ತಕ್ಕಂಥದ್ದು ವ್ಯಾಪಕ ಟೀಕೆಗೆ, ಆಕ್ರೋಶಕ್ಕೆ ಕೂಡ ಗುರಿಯಾಗ್ತಾ ಇದೆ. ಎಲ್ಲೆಡೆ ಕೂಡ ಪ್ರತಿಭಟನೆಗೂ ಕೂಡ ಕಾರಣ ಆಗಿರ್ತಕ್ಕಂಥ ವಿವಾದಾತ್ಮಕ ಹೇಳಿಕೆ ಆಗಿದೆ. ಇನ್ನು ಸಚಿವ ಜಮೀರ್ ಅಹಮದ್ ಕ್ಷಮೆಯನ್ನು ಕೇಳಿದರೂ ಕೂಡ ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಕೂಡ ಅಂತಹ ಒಂದು ಹೇಳಿಕೆಯನ್ನು ಕೊಡೋದು ಜನಪ್ರತಿನಿಧಿಗಳಿಗೆ ತಕ್ಕದ್ದಲ್ಲ, ಅದು ಸರಿಯಲ್ಲ ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಇಂಥ ಒಂದು ಸ್ಟೇಟ್ಮೆಂಟಿಂದ ಚುನಾವಣೆಗಳ ಮೇಲೆ ಏನಾದರೂ ಗಂಭೀರವಾದಂಥ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇಂಥ ಒಂದು ಹೇಳಿಕೆಗಳಿಂದ ಚುನಾವಣೆಗಳು ನಿರ್ಧಾರ ಆಗಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಅವರು ತಿಳಿಸಿದ್ದಾರೆ. ಅದು ತಪ್ಪು. ಯಾರ ಬಣ್ಣದಿಂದ ವ್ಯಕ್ತಿಯನ್ನು ನಿಂದಿಸಬಾರ್ದು. ಅದು ಪಕ್ಷ ಏನೇ ಅಲ್ಲ, ಮಾತಾಡೋಕ್ಕೆ ಕೊಟ್ಟರೆ ಇಲ್ಲ. ನಾನು ಒಂದೇ ಮಾತಾಡಿದ್ರೆ ತಪ್ಪು ಅಂತ. ಅದು ಆ ರೀತಿ ಮಾತನಾಡೋದು ಯಾರೇ ಆಗಿರಲಿ, ಅದು ಅವ್ರ ಘನತೆಗೆ ತಕ್ಕದಲ್ಲ. ಅದು ತಪ್ಪು. ಅದು ಆ ರೀತಿ ಮಾತಾಡಬಾರ್ದು. ಅದ್ರ ಬಗ್ಗೆ ನೋಡೋಣ. ಬಟ್ ಆ ರೀತಿ ಮಾತಾಡಬಾರ್ದು ಅನ್ನೋದು ನನ್ನ ನಿಲುವು. ಅವ್ರು ಹೇಳಿದಾರಲ್ಲ, ನಾನು ಕರಿಯಣ್ಣ, ಅವ್ರು ಕೊಳ್ಳಣ್ಣ ಅಂತ ಏನೋ ವೈಯಕ್ತಿಕ ಮಾತಾಡ್ಕೋತಿದ್ರು ಅಂತ. ಅಲ್ಲ, ಅದು ನೀವು ಜಮೀರ್ ಅವ್ರ ಹತ್ರನೇ ಕೇಳಬೇಕು. ನಾನು ಒಂದೇ ಮಾತಾಡಿ ಹೇಳಿದೆ, ಆ ಥರ ಮಾತಾಡಿರೋದು ತಪ್ಪು ಅಂತ. ತಾವು ಜಮೀರ್ ಅವರು ಮಾಡುವಂಥ ಪ್ರೆಸ್ ಮೀಟ್ನಲ್ಲಿ ಹೋಗಿ ಕ್ವಶನ್ ಕೇಳಿದ್ರೆ ಅನುಕೂಲ ಆಗ್ತದೆ. ನಾನು ಅವ್ರ ಮಾತು ತಪ್ಪು ಅಂತ ಹೇಳಿದೆ. ಕೆಲವೊಮ್ಮೆ ಜನಪ್ರತಿನಿಧಿಗಳ ಮಾತಿನ ಮೇಲೆ ಇಡ್ತಾ ಇರಬೇಕು. ನಾವು ಏನು ಮಾತಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಏನೋ ಒಂದು ಸರಿ ಓಕೆ, 2 ಸರಿ ಓಕೆ, ಸಲ ಅದೇ ರೀತಿ ಹೇಳಿದಾಗ ಅದು ಅವರು ಒಂದು ಪಕ್ಷದ ಪ್ರತಿನಿಧಿಸ್ತಾ ಇರ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಯಾರಾದರೂ ಸ್ಟಾರ್ ಪ್ರಚಾರಕರು ಬಂದಾಗ ಅದು ಆ ಪಕ್ಷದ ಮೇಲೆ ಅದು ಅವರ ವೈಯಕ್ತಿಕವಾದ ನಿಂದನೆ. ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ. ಆ ರೀತಿ ಹೇಳಲ್ಲ. ಯಾಕಂದರೆ ಚುನಾವಣೆಯಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ. ಆ ಟೀಕೆ ಟಿಪ್ಪಣಿಗಳ ಮೇಲೇ ಚುನಾವಣೆಯ ಫಲಿತಾಂಶ ನಿರ್ಧಾರ ಆಗುತ್ತೆ ಅನ್ನೋದು ತಪ್ಪು. ಈಗ ನೀವು ಹೇಳಿದ್ದಕ್ಕೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಒಕ್ಕಲಿಗರ ಸಂಘದವ್ರು ಜನತಾದಳದವ್ರಿಗೆ ಬೈದಾಗ ಮಾತ್ರ ರಿಯಾಕ್ಟ್ ಮಾಡೋದು. ಇದು ನಾವು ಖಂಡಿಸ್ತೀವಿ. ಕಾಂಗ್ರೆಸ್ ಅವ್ರಿಗೆ ಬೈದರೆ ಮನೇಲಿ ಮಲಗಿರ್ತಾರೆ. ಒಕ್ಕಲಿಗರ ಸಂಘ ಜನತಾದಳವ್ರಿಗೆ ಅಡ ಇಟ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ಸಲ್ಲೂ ಒಕ್ಕಲಿಗರು ಇರ್ತಾರೆ, ಜನತಾದಳದಲ್ಲೂ ಒಕ್ಕಲಿಗರು ಇರ್ತಾರೆ. ಕಾಂಗ್ರೆಸ್ ಅವ್ರು ಬೈದಾಗಲೂ, ಡಿ.ಕೆ. ಶಿವಕುಮಾರ್ ಬೈದಾಗಲೂ ಮಾತಾಡಬೇಕು. ಬರೀ ಕುಮಾರಸ್ವಾಮಿ ಅವ್ರಿಗೆ ಬೈದಾಗ ಮಾತ್ರ ಮಾತಾಡೋದಲ್ಲ. ನೀವು ಜನತಾದಳಕ್ಕೆ ಮಾರಾಟ ಆಗಿರೋ ಸಂಘ ಅಲ್ಲ. ಕಾಂಗ್ರೆಸ್ ಅವ್ರಿಗೂ ಬೈದಾಗಲೂ ಮಾತಾಡಬೇಕು. ಅದಕ್ಕೆ ನಾನು ರಿಯಾಕ್ಟ್ ಮಾಡಲ್ಲ. ಜಮೀರ್ ಅವ್ರು ಮಾತಾಡಿರೋ ತಪ್ಪು, ಅದಕ್ಕೆ ಮಾತಾಡಬಾರ್ದು. ಆದರೆ ಒಕ್ಕಲಿಗರ ಸಂಘ ಬರೀ ಜನತಾದಳದವ್ರು ಬೈದಾಗ ಮಾತ್ರ ಅಡ ಇಟ್ಕೊಂಡು